ಮನೆಯಲ್ಲೇ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಮಾಡಿಕೊಂಡು ಡ್ರೈ ಜಾಮೂನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವೀಟ್ ಅಂದರೆ ಫಸ್ಟ್ ನೆನಪಾಗೋದೆ ಜಾಮೂನ್. ಅದರಲ್ಲಂತೂ ಚಿಕ್ಕವರಿಂದ ದೊಡ್ಡೋರ ತನಕ ಎಲ್ಲರಿಗೂ ತುಂಬ ಇಷ್ಟವಾಗುವಂಥ ಸ್ವೀಟ್. ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ತೆಂಗಿನಕಾಯಿನ ಈ ರೀತಿ ಬಿಡಿಸಿ ಅದರಿಂದ ಸಿಪ್ಪೆ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ನಂತರ ಒಂದು ಪ್ಯಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಪೌಡರ್ನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಸಿಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲಾದ ನಂತರ ಈ ರೀತಿ ಪೌಡರ್ ಆಗಿರುತ್ತೆ. ಮನೆಯಲ್ಲೇ ಡೆಸಿಕೇಟ್ ಕೋಕೋನಟ್ ಪೌಡರ್ ರೆಡಿ ಆಗಿರುತ್ತೆ. ಇನ್ನು ಜಾಮೂನ್ ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಜಾಮೂನ್ ಮಿಕ್ಸ್ಗೆ ಸ್ವಲ್ಪ ಹಾಲು ಅಥವಾ ನೀರನ್ನು ಹಾಕಿ ಕಲಸಿ ಒಂದು 15 ನಿಮಿಷ ಬಿಟ್ಟು ನಂತರ ಪಾಕನ ತೆಕ್ಕೋಬೇಕು. ಪಾಕಕ್ಕೆ ನೀವು ಏಲಕ್ಕಿ ಪುಡಿನಾದ್ರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ರೋಸ್ ವಾಟರ್ ಆದ್ರೂ ಹಾಕ್ಕೋಬೋದು. ಸಕ್ಕರೆ ಮತ್ತು ನೀರಿನ ಪ್ರಮಾಣ ಸೇಮ್ ಇರಬೇಕು. ಇವಾಗ ಜಾಮೂನ ಫ್ರೈ ಮಾಡಿ ಪಾಕದೊಳಗಡೆ ಹಾಕಿ ಪಾಕ ಎಲ್ಲ ಹೀರ್ಕೊಳ್ಳೋ ತನಕ ಬಿಡಬೇಕು. ನಂತರ ಅದನ್ನು ಸ್ವಲ್ಪ ಹೊತ್ತು ಹೊರಗಡೆ ತೆಗೆದಿಟ್ಟು ನಂತರ ಈ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಮೇಲೆ ಹುರುಳಿಸಿದ್ರೆ ಡ್ರೈ ಜಾಮೂನ್ ರೆಡಿ.